ಸರ್ಕಾರಕ್ಕೆ, ಗೋಳುರಾಡಿ ಜನರ ಗೋಳು ಕೇಳದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಜನಗಳ ಗೋಳು ಕೇಳದ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ? ಹೆಗ್ಗಡದೇವನಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೋಳೂರು ಹಾಡಿಯಲ್ಲಿ ಅಳವಡಿಸಿರುವ ಸೋಲಾರ್ ದೀಪ ದುರಸ್ತಿಯಲ್ಲಿದ್ದು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಹುತೇಕ ಹಾಡಿಗಳ ಜನರು ಕತ್ತಲೆಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪೇರಿ ಮಾಡುವ ನವ್ಯ ಟೆಕ್ನಾಲಜಿ ಕಂಪನಿಯವರಿಗೆ ಎಷ್ಟೇ ಬಾರಿ ಕರೆ ಮಾಡಿ ದೂರು ನೀಡಿದರೂ ಸಹ ಜನಗಳ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಜೊತೆಗೆ ಹಾಡಿ ಜನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಜನರಿಗೆ ವಿದ್ಯುತ್ ಸಂಪರ್ಕವಿದ್ದು, ಆದಿವಾಸಿಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕ ನೀಡಲಾಗಿಲ್ಲ. ಎಸ್.ಟಿ. ಕೋಟೆ ತಾಲೂಕು, ಇದು ಡಿ.ಬಿ. ಕುಪ್ಪೆ ಗ್ರಾಮ ಪಂಚಾಯತಿಗೆ ಸೇರೋ ಅಂತ ಹಾಡಿ, ಗೋಳೂರು ಹಾಡಿ ಅಂತೇಳಿ. ಇಲ್ಲಿ ಹಿಂದೆಯಿಂದನೂ ಕೂಡ ನಮ್ಮ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ಆದಿವಾಸಿಗಳ ಹೋರಾಟ, ಅವರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡೋ ಸಮಿತಿಯಿಂದ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಈಗ ಮಳೆ ಸ್ಟಾರ್ಟ್ ಆಗಿದೆ. ಆದರೆ ಸೋಲಾರ್ದು ಲೈಟನ್ನು ಹಾಕೋಗಿದ್ರು. ಬೇರೆ ಬೇರೆ ಕಡೆ ಎಲ್ಲ ನೀವು ಗಮನಿಸಿರ್ಬೋದು, ಫಾರೆಸ್ಟ್ ಜಾಗ ಆದ್ರೂ ಕೂಡ ಅಲ್ಲಿ ವಿದ್ಯುತ್ ಸಂಪರ್ಕನ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಆದಿವಾಸಿಗಳು ಬದುಕೋ ಕಡೆ ಸೋಲಾರ್ನ ಹಾಕಿದ್ದಾರೆ. ಆದರೆ ಇದನ್ನು ಪ್ರಶ್ನೆ ಮಾಡೋ ಉದ್ದೇಶದಿಂದ ನಮ್ಮ ಸಂಘಟನೆಗಳಿಂದ ಹಲವಾರು ಹೋರಾಟಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದ್ರೂ ಕೂಡ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಆಗ್ತಾ ಇಲ್ಲ. ದುಡ್ಡಿರೋರ್ಗೆ ಮಾತ್ರ ಸರ್ಕಾರಗಳು ದೊಡ್ಡ ದೊಡ್ಡ ಮನೆಗಳಾಗಲಿ ವಿದ್ಯುತ್ ಸಂಪರ್ಕ ಆಗಲಿ ಮಾಡ್ತಿದ್ದಾರೆ ಹೊರತು ಕಷ್ಟಪಟ್ಟು ದುಡಿಯುವಂಥ ಆದಿವಾಸಿಗಳಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲದೇ ಬದುಕುವಂಥ ಪರಿಸ್ಥಿತಿ ಇದೆ. ಈ ಸೋಲಾರ್ ಕೆಟ್ಟು ಎಷ್ಟು ದಿನಗಳಾದ್ರೂ ಕೂಡ ಇದುವರೆಗೂ ಕೂಡ ಸೋಲಾರ್ನ ರಿಪೇರಿ ಮಾಡೋದಕ್ಕೆ ಅವ್ರುಗಳು ಬರ್ತಾ ಇಲ್ಲ. ಜೊತೆಗೆ ವಿದ್ಯುತ್ ಸಂಪರ್ಕನೂ ಕೊಡ್ತಾ ಇಲ್ಲ, ಸೋಲಾರ್ನು ಕೂಡ ರಿಪೇರಿ ಮಾಡ್ತಾ ಇಲ್ಲ. ಇದೆಲ್ಲ ನೀವೇನು ನೋಡ್ತಾ ಇದ್ದೀರಾ, ಇದು ನಾಗರೋಳೆ ಫಾರೆಸ್ಟು. ಇಲ್ಲಿ ಸುತ್ತಮುತ್ತ ಬದುಕ್ತಾ ಇರೋವಂಥ ಸಾವಿರಾರು ಜನ ಯಾರು ಆದಿವಾಸಿಗಳಿದ್ದಾರೆ, ಅವರ ಬದುಕೆ ಕತ್ಲಾಗಿದೆ. ಇಲ್ಲಿ ನೋಡೋದಕ್ಕೆ ಪ್ರದೇಶ ಸುಂದರವಾಗಿರ್ಬೋದು, ಆದರೆ ಇಲ್ಲಿ ಬದುಕ್ತಾ ಇರೋವಂಥ ಜನಗಳ ಬದುಕು ಭಾಳ ಕತ್ಲಾಗಿದೆ. ಕನಿಷ್ಠ ಒಂದು ಕುಡಿಯೋ ನೀರಾಗಲಿ ಅಥವಾ ಕರೆಂಟ್ ಆಗಲಿ ಮನೆ ಆಗಲಿ ಯಾವುದೇ ರೀತಿ ಮೂಲಭೂತ ಹುಡುಗರು ಹೆಂಗೆಯೋ ಬಸ್ಸಿದ್ದಾರೆ. ಇನ್ನೇವತ್ತು ಕೆಟ್ಟೈತಿದೆ ಅಂತೂ ಗೊತ್ತಿಲ್ಲ. ಹಾಗೆ ತುಂಬ ಹಿಂಸೆ ಆಗಿದೆ. ಬೆಳಕ ತಾನೆ ಆವತ್ತು ನೋಡಿ ಆನೆ ಬಂದ್ಬಿಟ್ಟು ನುಗ್ಗೆ ಮರನ ಇಲ್ಲಿಯೇ ಕಿತ್ತು ತಿಂದು ಹಂಗೊಂಟೋಯ್ತು. ನಾನು ಮಚ್ಚಲ್ನಲ್ಲಿದ್ದೆ ನೋಡಿ, ಬಾಕಲ ಹತ್ರನೇ ಬಂದ್ಬಿಡ್ತು. ಅದು ತುಂಬ ಇದು ಇಲ್ಲದೆ ಹೋದ ಮಕ್ಕ ನಾವು ಏನು ಮಾಡುವ ಹೇಳಿ. ಎಷ್ಟು ತುಂಬ ಕಷ್ಟ ಈ ಕಡೆ ಆಗಿದೆ. ಒಂದೊಂದು ಸರಿ ಕೆಟ್ಟೋದು ಎಲ್ಲರೂ ಕೊಟ್ಟದೆ. ಅದು ಒಂದು ಮನೇಲಿ ಕತ್ತದೆ, ಒಂದು ಮನೇಲಿ ಕತ್ತಲ್ಲ. ಈಗ ಅದರಲ್ಲಿ ಮಳೆ ಟೈಮು, ಅದೇ ಒಂದು ಹಾವು ಬರ್ತದೆ, ಜಿಂಕೆನೂ ಬರ್ತದೆ, ಹುಲಿನೂ ಬರ್ತದೆ, ಎಲ್ಲ ಪ್ರತಿ ಒಂದು ಬರ್ತದೆ. ಆ ಕತ್ಲೆಯಲ್ಲಿ ಹುಡುಗರನ್ನ ಕಟ್ಕೊಂಡು ಹೇಗೆ ನಾವು ಅನೌನ್ಸ್ ಮಾಡಬೇಕು ಅಂತ ನಾವು ಕೇಳ್ತೀವಿ. ನಮ್ಗೆ ಕರೆಂಟೂ ಬೇಕು. ಒಂದು ಸೋಲಾರ್ ಕೊಟ್ಟದೆ, ಅದು ಕತ್ತದೇ ಇಲ್ಲ. ಅದು 5 ವರ್ಷ ಗಂಟ ಕತ್ತದೆ ಅಂತ ಹೇಳಿದ್ರೆ ಅದು ಉರಿಯೋದೇ ಇಲ್ಲ. ಸರ್ಕಾರ ಎಲ್ಲ ಬಂದು ಲಿಸ್ಟ್ ಮಾಡ್ಬೋಯ್ತಾರೆ, ಫೋಟೋ ಹೊಡಿತಾರೆ, ಮತ್ತು ಲೆಕ್ಕ ಪಕ್ಕ ಬರ್ಕೊಂಡು ಎಲ್ಲ ತಗೊಂಡು ಹೋಯ್ತಾರೆ. ನಮಗೆ ಈ ಕಡೆಗೆ ಜನ ಕಾಡು ಜನ ಅಂದ್ಬಿಟ್ಟು ಅವರು ಜ್ಞಾನದಲ್ಲಿ ಏನೋ ಅವರು ಕೋತಿಗಳು ಪ್ರಾಣಿಗಳು ಅಂತ ತಿಳ್ಕೊಬಿಟ್ಟಿದ್ದಾರೆ ಸರ್ಕಾರ. ಅದಕ್ಕೆ ನಮಗೆ ಈಗ ಮನೆ ಕೊಟ್ಟಿದ್ದಾರೆ. ಅದರಲ್ಲಿ 70,000ದಲ್ಲಿ ನಾವು ಎಲ್ಲ ಮನೆ ಐಟಮ್ಗಳೆಲ್ಲ ತಗೊಬಂದು ಅದರಲ್ಲೇ ಮನೆ ಅರ್ಧ ಭಾಗ ಕೆಲಸ ಮಾಡಬೇಕಂತ ಹೇಳ್ತಾರೆ. ಅದರಲ್ಲಿ ನಾವು ಏನೇನು ಸಾಮಾನು ತರಕಾಯ್ತಿದ್ವಿ ಸರ್, ಜಲ್ಲಿ, ಸಿಮೆಂಟು, ಇಟ್ಟಿಗೆ, ಮತ್ತು ಬಾಗಿಲು ದಾರಂದ ಎಲ್ಲ ತಗೊಂಡು ಬಂದು ಅದರಲ್ಲೇ ಮಾಡ್ಕೋಬೇಕು. ಮತ್ತು GPS ಮಾಡೋದಕ್ಕೆ 3 ಸಾವಿರ ದುಡ್ಡು ಬೇಕು. ಅಲ್ಲದೇ ಹೋದರೆ ನಾವು ಆದಿವಾಸಿ ಜನಗಳಿಗೂ ಸಹ ವಿದ್ಯುತ್ ಸಂಪರ್ಕ ಕಲ್ಪಿಸಿ, ಜೊತೆಗೆ ಇನ್ನುಳಿದ ಮೂಲಭೂತ ಸೌಕರ್ಯಗಳಾದ ಮನೆ, ಕುಡಿಯುವ ನೀರು ಇನ್ನಿತರ ಸೌಕರ್ಯಗಳನ್ನು ಒದಗಿಸಬೇಕೆಂದು ಗೋಳೂರು ಹಾಡಿ ಜನರು ಜನಾಧಿಕಾರ ಸುರಕ್ಷಾ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನೆಯ ಮೂಲಕ ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಗೌರಿ, ಗಂಗೆ, ಗೌರಮ್ಮ, ಸುಶೀಲಾ, ದೇವಿ, ಸುಂದ್ರಿ, ಸಣ್ಣಪ್ಪ ಹಾಗೂ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿಯ ಮುಖಂಡರಾದ ಸುನಿಲ್ ಟಿಆರ್ ಉಪಸ್ಥಿತರಿದ್ದರು.